ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೆ ಮ್ಯಾಥಮೆಟಿಕ್ಸ ಡೈಲಿ ಟಾಪಿಕ್ ವೈಸ್ ಟೆಸ್ಟ್ನ ಡೇ 14 ಈ ದಿನದ ಏನೈತಿ ಟೆಸ್ಟ ಅದರ ಒಂದು ಆನ್ಸರ್ ಅನಾಲಿಸಿಸನ್ನು ಮಾಡೋಣ. ಸೊ ನಿಮಗೆ ಟಾಪಿಕ್ ವೈಸ್ ಕ್ಲಾಸಸ್ಸ ಹಾಗೆ ನೋಟ್ಸ ಹಾಗೆ ಮಾಡೆಲ್ ಕ್ವಶನ್ ಪೇಪರ್ ಬೇಕಾದಲ್ಲಿ ನೀವು ಯೂಟ್ಯೂಬ್ನ ಮೆಂಬರ್ಶಿಪ್ಪನ್ನು ಪಡೆದುಕೊಂಡು ನೀವು ಇವುಗಳನ್ನ ಪಡಿಬೋದಾಗಿರ್ತದೆ. ಸೊ ಇನ್ನೂ ಏನಾದರೂ ನಿಮ್ಗೆ ಡೌಟ್ಗಳಿದ್ದರೆ ನೀವು ಟೆಲಿಗ್ರಾಮ್ದಲ್ಲಿ ಮೆಸೇಜ್ ಮಾಡಿ ಕೇಳ್ಬೋದು. ಸೊ ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರಲಾಗ್ತದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡೌಟ್ಗಳನ್ನ ನೀವು ಕೇಳ್ಬೋದು. ಸೊ ಈ ದಿನದ ಟೆಸ್ಟ್ನ ಆನ್ಸರ್ಗಳನ್ನ ಒಂದೊಂದಾಗಿ ಬಿಡಿಸ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್, ವಾಟ್ ಈಸ್ ದ HCF ಆಫ್ x² - 9 ಆ್ಯಂಡ್ x² - 5x + 6 ಅದ. ಸೊ ಈ x² + 9 ನಾವು ಯಾವ ರೀತಿ ಬರಿಬೋದು ಅಂದ್ರೆ, ಸೊ ಇದಕ್ಕೆ a² - b² ಫಾರ್ಮುಲಾ ಅಪ್ಲೈ ಆಗ್ತದೆ. ಸೊ ಇಲ್ಲಿ a + b ಇಂಟು a - b ಅಪ್ಲೈ ಆಗ್ತದೆ. ಇಲ್ಲಿ a ಅಂದ್ರೆ x ಪ್ಲಸ್ b ಅಂದರೆ ಇಲ್ಲಿ 9ರ ವರ್ಗಮೂಲ ಏನಾಗ್ತದೆ 3 ಆಗ್ತದೆ. ಸೊ x + 3 ಇಂಟು x - 3 ಆಗ್ತದೆ. ಸೊ ನೆಕ್ಸ್ಟ್ ನಾವು ಇದನ್ನು ಯಾವ ರೀತಿ ಬರಿಬೋದು ಅಂದ್ರೆ, ಇದನ್ನು ಫ್ಯಾಕ್ಟರೈಸ್ ಮಾಡ್ಕೊಂಡು x² - 5x + 6 ಅದ. ಸೊ ಇದನ್ನು x² ಇಲ್ಲಿ 3x - 2x + 6. ಸೊ ಇಲ್ಲಿ -2 - 3 ಎರಡನ್ನು ಕೂಡಿಸಿದಾಗ -5 ಆಗ್ತದೆ. ಸೊ ಹಾಗಾಗಿ ಇವೆರಡು ಇಂಟು ಮಾಡಿದಾಗ ನಮ್ಗೆ 6 ಬರಬೇಕು. ಹಾಗೆ ಅವುಗಳನ್ನ ಕೂಡಿಸಿದಾಗ ನಮಗೆ -5 ಬರಬೇಕು. ಆ ರೀತಿ ಇವುಗಳನ್ನ ನಾವು ಸೆಲೆಕ್ಟ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಇಲ್ಲಿ ಇದರಲ್ಲಿ ಏನೈತಿ ಎಕ್ಸನ್ನು ಕಾಮನ್ ತಗೊಂಡು ಇಲ್ಲಿ ಏನು ಉಳಿತದೆ x - 3 ಉಳಿತದೆ. ನೆಕ್ಸ್ಟ್ ಇದರಲ್ಲಿ -2 ಕಾಮನ್ ತಗೊಂಡು ಇಲ್ಲೂ ಕೂಡ x - 3 ಉಳಿತದೆ. ನೆಕ್ಸ್ಟ್ ಇದರಲ್ಲಿ ಮತ್ತು ಇದರಲ್ಲಿ x - 3 ಇಲ್ಲಿ ಕಾಮನ್ ಆಯಿತು. ಸೊ ಇಲ್ಲೇನು ಉಳಿತು x ಉಳಿತು. ನೆಕ್ಸ್ಟ್ ಇಲ್ಲೇನು ಉಳಿತು -2 ಉಳಿತು. ಸೊ x - 3 ಇಂಟು x - 2 ಆಗ್ತದೆ. ಸೊ ಇಲ್ಲಿ HCF ಕೇಳಿದಾಗ ಇದರಲ್ಲಿ ಸೊ ನೋಡ್ಬೋದು, ಇದರಲ್ಲಿ ಕಾಮನ್ ಯಾವುದದ ಅಂತ ಇಲ್ಲಿ ನಾವು ನೋಡಬೇಕು. ಸೊ ಎರಡರಲ್ಲೂ ಕಾಮನ್ ಇರುವುದಂಥದ್ದು ಏನಾಗುತ್ತೆ ಇಲ್ಲಿ HCF ಆಗ್ತದೆ. ಸೊ ಇಲ್ಲಿ x - 3 ಅನ್ನೋದು ಇಲ್ಲಿ ಕಾಮನ್ ಅದ. ಸೊ ಹಾಗಾಗಿ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. x - 3 ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಇಲ್ಲಿ LCM ಕೇಳಿದಾರು. LCM ಆಫ್ x + 2 ಹೋಲ್ ಸ್ಕ್ವೇರ್ ಆ್ಯಂಡ್ x² - 4 ಈಸ್ ಅಂದರು. ಸೊ ಇದನ್ನು ನಾವು LCM ಕೇಳಿದಾಗ ಇದನ್ನ ಆ್ಯಸ್ ಇಟ್ ಈಸ್ ಇಡ್ರಿ. ನೆಕ್ಸ್ಟ್ ಇದನ್ನು ನಾವು ಯಾವ ರೀತಿ ಬರಿಬೋದು ಅಂದರೆ, ಇದನ್ನು x² - 2² ಅಂತ ಬರಿಬೋದು. ಸೊ ಇದನ್ನು ಬಿಡಿಸಿ ಬರೆದಾಗ x + 2 ಇಂಟು x - 2. ಸೊ ಈಗ ಇದರಲ್ಲಿ ಮತ್ತು ಇದರಲ್ಲಿ LCM ಅಂದರೆ ಏನೈತಿ, ಇವೆಲ್ಲ ಏನೈತಿ ಅದರಲ್ಲಿ ಇರಬೇಕು. ಸೊ ಹಾಗಾಗಿ ಇಲ್ಲಿ x + 2 ಅದ, ಇಲ್ಲೂ x + 2 ಅದ. ಸೊ ಈ ರೀತಿ ಇದ್ದಾಗ ಏನು ಮಾಡೋದು, ಹೈಯೆಸ್ಟ್ ಕಾಮನ್ ಇಲ್ಲಿ ಹೈಯೆಸ್ಟ್ ಪವರ್ ಯಾವುದು ಇರ್ತೈತಿ ಅದನ್ನು ಇಲ್ಲಿ ನಾವು ಸೆಲೆಕ್ಟ್ ಮಾಡಬೇಕಾಗ್ತದೆ. ಇಲ್ಲಿ x + 2 ಮತ್ತು ಇಲ್ಲೂ ಅದ. ಸೊ ಇದರಲ್ಲಿ ಪವರ್ ಜಾಸ್ತಿ ಇರೋದು ಇಲ್ಲಿ 2 ಅದ. ಸೊ ಹಾಗಾಗಿ x + 2 ಇದ್ದಿದ್ದನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಇದರಲ್ಲಿ ಏನೂ ಇಲ್ಲ, ಇದರಲ್ಲಿ ಏನು ಉಳಿತು ಇಲ್ಲಿ x - 2. ಸೊ ಇಲ್ಲಿ x - 2 ಉಳಿತು. ಸೊ LCM = ಏನಾಗುತ್ತೆ ಇಲ್ಲಿ x + 2 ಹೋಲ್ ಸ್ಕ್ವೇರ್ ಇಂಟು x - 2. ಸೊ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ LCM. ನೆಕ್ಸ್ಟ್ ದ HCF ಆಫ್ x³ - 8 ಆ್ಯಂಡ್ x² - 4 ಅದ. ಸೊ x³ ಅಂದಾಗ ಇಲ್ಲಿ x³ ಇದು 8 ಇದ್ದಿದ್ದನ್ನು ನಾವು 2³ ಅಂತ ನಾವು ಇಲ್ಲಿ ಬರಿಬೋದು. ನೆಕ್ಸ್ಟ್ ಇದನ್ನು x² 2² ಅಂತ ಇಲ್ಲಿ ನಾವು ಇದನ್ನು ಬರಿಬೋದು. ಸೊ ನೆಕ್ಸ್ಟ್ ಇಲ್ಲಿ HCF ಕೇಳಿದಾಗ ಇದು a³ - b³ ಫಾರ್ಮುಲಾ ಆಗ್ತದೆ. ಸೊ ಇಲ್ಲಿ a² - b² ಫಾರ್ಮುಲಾ ಇಲ್ಲಿ ಅಪ್ಲೈ ಆಗ್ತದೆ. ಸೊ a³ - b³ ಫಾರ್ಮುಲಾ ಏನು ಬರ್ತದೆ ಇಲ್ಲಿ a - b ಇಂಟು a²
ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂತ ಇಲ್ಲಿ ಆಗ್ತದೆ. ನೆಕ್ಸ್ಟ್ ಇಲ್ಲಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ದ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಇಲ್ಲಿ ಆಗ್ತದೆ. ಸೊ ಇಲ್ಲಿ ಎ ಅಂದಾಗ ಏನು ಬರ್ತದೆ, ಇಲ್ಲಿ ಎಕ್ಸ್ ಮೈನಸ್ 2 ಆಗುತ್ತೆ. ನೆಕ್ಸ್ಟ್ ಎ ಸ್ಕ್ವೇರ್ ಅಂದರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಬಿ ಅಂದರೆ ಇಲ್ಲಿ ಎ ಅಂದ್ರೆ ಎಕ್ಸ್ ಆಗುತ್ತೆ, ಬಿ ಅಂದರೆ ಇಲ್ಲಿ 2 ಆಗುತ್ತೆ, 2x ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಬಿ ಅಂದರೆ 2 ಅದ, 2 ಸ್ಕ್ವೇರ್ ಇಲ್ಲಿ 4 ಆಗ್ತದೆ. ನೆಕ್ಸ್ಟ್ ಇಲ್ಲಿ ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಮೈನಸ್ 2. ಸೊ ಇಲ್ಲಿ ಎಚ್ ಎಫ್ ಕೊಟ್ಟು ಕೇಳಿದಾಗ ಇದರಲ್ಲಿ ಮತ್ತು ಇದರಲ್ಲಿ ಕಾಮನ್ ಏನದ, ಇಲ್ಲಿ ಎಕ್ಸ್ ಮೈನಸ್ 2 ಇಲ್ಲಿ ಕಾಮನ್ ಅದ. ಸೊ ಹಾಗಾಗಿ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟು ಸೊ ಎಲ್ ಸಿ ಎಮ್ ಅಪ್ಪ. ಸೊ ಇಲ್ಲಿ ಡೈರೆಕ್ಟ್ ಕೊಟ್ಟಿದ್ದಾರೆ. ಸೊ ಎಲ್ ಸಿ ಎಮ್ ಅಂದಾಗ ಏನೈತಿ, ಎಲ್ಲ ಪ್ರಾಡಕ್ಟ್ಗಳು ಇಲ್ಲಿ ಏನೈತಿ ಇಲ್ಲಿ ಬರಬೇಕು. ಸೊ ಇಲ್ಲಿ ಎಕ್ಸ್ ಪ್ಲಸ್ 2 ಅದ, ಇಲ್ಲಿಯೂ ಎಕ್ಸ್ ಪ್ಲಸ್ 2 ಅದ. ಸೊ ಇಲ್ಲಿ ಪವರ್ ಯಾವುದಕ್ಕೆ ಜಾಸ್ತಿ ಐತೆ ಅಂದರೆ ಎರಡಕ್ಕೂ ಸೇಮ್ ಪವರ್ ಅದ, ಹಾಗಾಗಿ ಎಕ್ಸ್ ಪ್ಲಸ್ 2 ಬರ್ತದೆ. ನೆಕ್ಸ್ಟ್ ಇಲ್ಲಿ ಎಕ್ಸ್ ಮೈನಸ್ 1 ಅದ ಮತ್ತು ಇಲ್ಲಿ ಎಕ್ಸ್ ಮೈನಸ್ 3 ಅದ. ಸೊ ಇಲ್ಲಿ ಆಪ್ಷನ್ದಲ್ಲಿ ನೋಡಿದಾಗ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಎಲ್ ಸಿ ಎಮ್ ಅಂದಾಗ ಏನೈತಿ, ಇಲ್ಲಿ ಕೊಟ್ಟಿರುವಂಥ ಇವುಗಳಲ್ಲಿ ಏನೈತಿ ಎಲ್ಲವೂ ಏನೈತಿ ಇದರಲ್ಲಿ ಕವರ್ ಆಗಬೇಕು. ಆ ರೀತಿಯಲ್ಲಿ ಎಲ್ ಸಿ ಎಮನ್ನು ಬರಿಬೇಕು. ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂದ್ರೆ ಇದರಿಂದ ಇದು ಮಲ್ಟಿಪಲ್ ಆಗುತ್ತಾ ಅಂತ ಇಲ್ಲಿ ಬರ್ತದೆ. ನೆಕ್ಸ್ಟ್ ಇಲ್ಲಿ ಎಚ್ ಶೇಪ್ ಆಫ್ 2 ಸ್ಕ್ವೇರ್ 2x ಸ್ಕ್ವೇರ್ ಮೈನಸ್ 8 ಆ್ಯಂಡ್ 3x ಸ್ಕ್ವೇರ್ ಮೈನಸ್ 12 ಅದ. ಸೊ ಇಲ್ಲಿ 2x ಸ್ಕ್ವೇರ್ ಮೈನಸ್ 8 ಅದ. ಸೊ ಇದರಲ್ಲಿ ನಾವು 2 ಕಾಮನ್ ತೊಗೊಂತೀವಿ ಅಂದರೆ ಇಲ್ಲೇನು ಉಳಿತದೆ, ಎಕ್ಸ್ ಸ್ಕ್ವೇರ್ ಮೈನಸ್ 4 ಉಳಿತದೆ. ಅದೇ ರೀತಿ ಇಲ್ಲಿ 3 ಕಾಮನ್ ತೊಗೊಂತೀವಿ ಅಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 4 ಉಳಿತದೆ. ಸೊ ಇದರಲ್ಲಿ ಮತ್ತು ಇದರಲ್ಲಿ ಕಾಮನ್ ಏನದ, ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 4 ಅನ್ನೋದಿಲ್ಲಿ ಕಾಮನ್ ಅದ. ಸೊ ಕಾಮನ್ ಏನಿರ್ತದೆ ಅದು ಎಚ್ ಸಿ ಎಫ್ ಆಗಿರ್ತದೆ. ಸೊ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಎಲ್ ಸಿ ಎಮ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 6 ಆ್ಯಂಡ್ ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 3 ಅದ. ಸೊ ಇದನ್ನು ಫ್ಯಾಕ್ಟರೈಸ್ ಮಾಡಿದಾಗ ನಮಗೆ ಡೈರೆಕ್ಟ್ ನಾ ಇಲ್ಲಿ ತೊಗ್ತನು. ಸೊ ನೀವು ಫ್ಯಾಕ್ಟರೈಸ್ ಮಾಡಿ ನೋಡ್ರಿ ಬೇಕಾರೆ. ಸೊ ಎಕ್ಸ್ ಪ್ಲಸ್ 3 ಒಂದಾಗುತ್ತೆ, ಎಕ್ಸ್ ಮೈನಸ್ 2 ಒಂದಾಗುತ್ತೆ. ಸೊ ಇದನ್ನು ಫ್ಯಾಕ್ಟರೈಸ್ ಮಾಡಿದಾಗ ಇಲ್ಲಿ ಎಕ್ಸ್ ಮೈನಸ್ 3 ಒಂದಾಗುತ್ತೆ, ಎಕ್ಸ್ ಮೈನಸ್ 1 ಒಂದಾಗುತ್ತೆ. ಸೊ ಇಲ್ಲಿ 2 3 ಯಾಕೆ ಬರ್ತಂದ್ರೆ ಇಲ್ಲಿ 3ರಲ್ಲಿ 2 ಹೋದರೆ ಇಲ್ಲಿ ಎಕ್ಸ್ ಅನ್ನೋದು ಒಂದೇ ಉಳಿತದೆ. ಸೊ 3 ಇಂಟು 2 ಮಾಡಿದಾಗ ನಮ್ಗೆ 6 ಬರ್ತದೆ. ಸೊ ಅದೇ ರೀತಿಲಿ ಇಲ್ಲಿ 4 ಅದ. ಸೊ -3 -1 4 ಆಗುತ್ತೆ. -3 ಇಂಟು ಪ್ಲಸ್ -1 ಅಂದಾಗ ಇಂಟು ಮಾಡಿದಾಗ 3 ಬರ್ತದೆ. ಸೊ ಅದರಲ್ಲಿ ಇಲ್ಲಿ ಎಲ್ ಸಿ ಎಮ್ ಕೇಳಿದರು. ಸೊ ಇವೆಲ್ಲ ಕವರ್ ಆಗಬೇಕು. ಇವೆಲ್ಲ ಕವರ್ ಆಗ್ಬೇಕಂದ್ರೆ ಯಾವ ರೀತಿ ಬರ್ತದೆ ಅಂದರೆ ಸೊ ಇವೆಲ್ಲನ ಬರ್ತದೆ, ಇದೇ ಎಲ್ ಸಿ ಎಮ್ ಆಗಿರ್ತದೆ. ಸೊ ಇಲ್ಲಿ ಆಪ್ಷನ್ದಲ್ಲಿ ನೋಡಿದಾಗ ಸೊ ಇಲ್ಲಿ ಕೊಟ್ಟಿರುವಂಥ ಯಾವುದೋ ಆಪ್ಷನ್ ಆಗೋದಲ್ಲ. ಸೊ ಇಲ್ಲಿ ಎ ಆಪ್ಷನ್ದಾಗ ಇದೊಂದು ಮಿಸ್ ಆಗಿದೆ. ಪ್ಲಸ್ ಎಕ್ಸ್ ಪ್ಲಸ್ 3 ಅನ್ನೋದೊಂದು ಆ್ಯಡ್ ಆಗಬೇಕು. ಆವಾಗ ಇಲ್ಲಿ ಎ ಆಪ್ಷನ್ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ ಎಲ್ ಸಿ ಎಮ್. ನೆಕ್ಸ್ಟ್ ಎಚ್ ಸಿ ಎಫ್ ಆಫ್ ಎಕ್ಸ್ ಕ್ಯೂಬ್ ಪ್ಲಸ್ 1 ಆ್ಯಂಡ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಅದ. ಎಕ್ಸ್ ಕ್ಯೂಬ್ ಪ್ಲಸ್ 1 ನಾವು ಇದನ್ನು ಯಾವ ರೀತಿ ಬರಿಬೋದು ಅಂದರೆ ಎಕ್ಸ್ ಕ್ಯೂಬ್ ಪ್ಲಸ್ 1 ಕ್ಯೂಬ್ ಅಂತ ಬರಿಬೋದು. ಆವಾಗ ಇದೇನಾಗುತ್ತೆ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1 ಆಗುತ್ತೆ. ಇದೇನಾಗುತ್ತೆ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಮೈನಸ್ 1 ಆಗುತ್ತೆ. ಸೊ ಇಲ್ಲಿ ಎಚ್ ಎಫ್ ಕೇಳಿದಾಗ ಕಾಮನ್ ಏನದ ಇಲ್ಲಿ ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 1. ಸೊ ಹಾಗಾಗಿ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಇದನ್ನು ಎಕ್ಸ್ ಸ್ಕ್ವೇರ್ ಮೈನಸ್ 1 ಅದ. ಸೊ ಇದನ್ನು ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಮೈನಸ್ 1
ಸೊ ಇದನ್ನು ಯಾವ ರೀತಿ ಬರಿಬೋದು ಅಂದರೆ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 1 ಅಂತ ಬರಿಬೋದು. ಸೊ ಇವು ಎರಡನ್ನು ಇಂಟು ಮಾಡಿದಾಗ ಮರಳಿ ನಮ್ಗೆ ಇದೇ ಬರ್ತದೆ. ಇದನ್ನು ಯಾವ ರೀತಿ ತಕ್ಕೋದಂದ್ರೆ ಇಲ್ಲಿ 2 ಐತೆ ಅಂದ್ರೆ 2 ಎರಡು ಸಂಖ್ಯೆನ ಕೂಡಿಸಿದಾಗ 2 ಬರಬೇಕು, ಅವು ಎರಡು ಸಂಖ್ಯೆನ ಇಂಟು ಮಾಡಿದಾಗ 1 ಬರಬೇಕು. ಅಂಥವು ಯಾವ ಎರಡು ಸಂಖ್ಯೆ ಅಂದ್ರೆ 1 1. ಸೊ 1 1 ಕೂಡಿಸಿದಾಗ 2 ಆಗುತ್ತೆ, 1 1 ಇಂಟು ಮಾಡಿದಾಗ ಇಲ್ಲಿ 1 ಬರ್ತದೆ. ಸೊ ಹಾಗಾಗಿ ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 1. ಸೊ ಇಲ್ಲಿ ಎಲ್ ಸಿ ಎಮ್ ಕೇಳಿದರು. ಇದನ್ನು ಯಾವ ರೀತಿ ಬರಿಬೋದು ಅಂದರೆ ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 1 ಅಂದರೆ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಅಂತ ಇಲ್ಲಿ ಬರಿಬೋದು. ನೆಕ್ಸ್ಟ್ ಇಲ್ಲಿಯೂ ಎಕ್ಸ್ ಪ್ಲಸ್ 1 ಅದ, ಇಲ್ಲಿಯೂ ಎಕ್ಸ್ ಪ್ಲಸ್ 1 ಅದ. ಬಟ್ ಎಲ್ ಸಿ ಎಮ್ ಕೇಳಿದಾಗ ಪವರ್ ಜಾಸ್ತಿ ಇರೋದನ್ನು ತೊಗೋಬೇಕು. ಹಾಗಾಗಿ ಎಕ್ಸ್ ಪ್ಲಸ್ 1 ಪವರ್ ಯಾವ್ದು ಜಾಸ್ತಿ ಅದ ಇದದ 2 ಅದ. ಸೊ ಇಲ್ಲಿ ಎಕ್ಸ್ ಮೈನಸ್ 1 ಒಂದು ಉಳಿತು. ಸೊ ಅದನ್ನು ಇಲ್ಲಿ ಬರಿಬೇಕು. ಇವಾಗ ಏನಾಗ್ತಿದ ಎಲ್ ಸಿ ಎಮ್ ಆಗ್ತು. ಸೊ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಎಚ್ ಸಿ ಎಫ್ ಅಪ್ಪ ಇಲ್ಲಿ ಎಕ್ಸ್ ರಷ್ಟು 4 ಮೈನಸ್ 16 ಅದ ಆ್ಯಂಡ್ ಎಕ್ಸ್ ಸ್ಕ್ವೇರ್ ಮೈನಸ್ 2x ಅದ. ಸೊ ಈ ಎಕ್ಸ್ ರಷ್ಟು 4 ಇದ್ದನ್ನು ಯಾವ ರೀತಿ ಬರೀತೀನಿ ಅಂದರೆ ಇಲ್ಲಿ ಎಕ್ಸ್ ರಷ್ಟು 2 ಹೋಲ್ ಸ್ಕ್ವೇರ್ ಮೈನಸ್ ಇದು 16 2 ಸ್ಕ್ವೇರ್ ಹೋಲ್ ಸ್ಕ್ವೇರ್ ಬರೀತೀನು. ನೆಕ್ಸ್ಟ್ ಇಲ್ಲಿ ಏನೈತಿ ಎಕ್ಸನ್ನು ಕಾಮನ್ ತಕ್ಕೋರಿ. ಎಕ್ಸನ್ನು ಕಾಮನ್ ತಕ್ಕೊಂಡಾಗ ಎಕ್ಸ್ ಉಳಿತದ, ಇಲ್ಲಿ ಏನು ಉಳಿತದ ಮೈನಸ್ 2 ಉಳಿತದ. ಸೊ ಇದೇನಾಯ್ತು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಆಯ್ತು. ಸೊ ಇದನ್ನು ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಒಂದಾಯ್ತು, ಇನ್ನೊಂದು ಎಕ್ಸ್ ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಇನ್ನೊಂದು ಆಯ್ತು. ಸೊ ಇದರಲ್ಲಿ ಇದನ್ನು ಆ್ಯಸ್ ಇಟ್ ಈಸ್ ಇಡ್ರಿ. ಇದನ್ನು ಯಾವ ರೀತಿ ಬರಿಬೋದು ಅಂದರೆ ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಮೈನಸ್ 2. ಸೊ ಈ ರೀತಿ ಇದನ್ನು ಬರಿಬೋದು. ನೆಕ್ಸ್ಟ್ ಇಲ್ಲಿ ಏನಿದೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್. ಸೊ ಇಲ್ಲಿ ಎಚ್ ಎಫ್ ಕೇಳಿದರು. ಸೊ ಇದರಲ್ಲಿ ಮತ್ತು ಇದರಲ್ಲಿ ಕಾಮನ್ ಏನದ ಇಲ್ಲಿ ನೋಡ್ಬೋದು ನೀವು ಕಾಮನ ಎಕ್ಸ್ ಮೈನಸ್ 2 ಅದ. ಸೊ ಎಕ್ಸ್ ಮೈನಸ್ 2 ಇಲ್ಲಿ ಅದ. ಸೊ ಹಾಗಾಗಿ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಎಕ್ಸ್ ಮೈನಸ್ 2 ಅನ್ನೋದು ಇಲ್ಲಿ ಎಚ್ ಎಫ್ ಆಗ್ತದೆ. ಸೊ ನೆಕ್ಸ್ಟ್ ಎಕ್ಸ್ ಕ್ಯೂಬ್ ಮೈನಸ್ 27 ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 9 ಅದ. ಸೊ ಇದಕ್ಕೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಫಾರ್ಮುಲಾ ಹಾಕ್ರಿ. ಇದಕ್ಕೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಹಾಕ್ರಿ. ಸೊ ಹಾಕಿದ ನಂತರ ಏನೈತಿ ಇದೇನಾಗ್ತದೆ ಎಕ್ಸ್ ಮೈನಸ್ 3 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 9 ಆಗ್ತದೆ. ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಫಾರ್ಮುಲಾ ಹಾಕಿದಾಗ ಇದೇನಾಗ್ತದೆ ಎಕ್ಸ್ ಪ್ಲಸ್ 3 ಇಂಟು ಎಕ್ಸ್ ಮೈನಸ್ 3 ಆಗುತ್ತೆ. ಸೊ ಇದರಲ್ಲಿ ಎಲ್ ಸಿ ಎಮ್ ಕೇಳಿದಾಗ ಎಲ್ಲ ಕವರ್ ಆಗಬೇಕು, ಅಂದರೆ ಇವೆಲ್ಲ ಏನೈತಿ ಅದರಲ್ಲಿ ಇರಬೇಕು. ಹಾಗಾಗಿ ಸೊ ಇವೆಲ್ಲ ಎಕ್ಸ್ಪ್ರೆಷನ್ ಇರ್ಬೇಕಂದ್ರೆ ಇಲ್ಲಿ ಎಕ್ಸ್ ಮೈನಸ್ 3 ಅದ. ಸೊ ನೆಕ್ಸ್ಟ್ ಇಲ್ಲೂ ಎಕ್ಸ್ ಮೈನಸ್ 3 ಅದ, ಇಲ್ಲೂ ಅದ. ನೆಕ್ಸ್ಟ್ ಎಕ್ಸ್ ಪ್ಲಸ್ 3 ಅದ. ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 9 ಅದ. ಸೊ ಇದೇನಂತೀವಿ ಎಲ್ ಸಿ ಎಮ್ ಆಯ್ತು. ಸೊ ಇಲ್ಲಿ ಆಪ್ಷನ್ದಲ್ಲಿ ನೋಡಿದಾಗ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ನೆಕ್ಸ್ಟ್ ಇದನ್ನು ಯಾವ ರೀತಿ ಬರಿಬೋದು? ಸೊ ಇದನ್ನು ಎಕ್ಸ್ ಮೈನಸ್ 3 ಇಂಟು ಎಕ್ಸ್ ಮೈನಸ್ 2 ಅಂತ ಬರೀಬೋದು. ಸೊ ಇದನ್ನು ಇಂಟು ಮಾಡಿದಾಗ ಇದ ಪ್ರಾಡಕ್ಟ್ ಬರ್ತದೆ. ಸೊ ಇದರ ಬಗ್ಗೆ ನಿಮ್ಗೆ ಇನ್ನೂ ಡೌಟ್ಗಳಿದ್ರೆ ನೀವು ಟಾಪಿಕ್ ವೈಸ್ ಕ್ಲಾಸ್ಗಳನ್ನ ನೋಡ್ರೆ ಇವುಗಳನ್ನ ಫ್ಯಾಕ್ಟರೈಸೇಷನ್ ಯಾವ ರೀತಿ ಮಾಡೋದು ಅನ್ನೋದನ್ನು ಕ್ಲಿಯರಾಗಿ ಗೊತ್ತಾಗ್ತದೆ. ಸೊ ಇಲ್ಲಿ ಏನಾಗ್ತದೆ ಇದು ಎಕ್ಸ್ ಮೈನಸ್ 3 ಆಗ್ತದೆ ಇಂಟು ಎಕ್ಸ್ ಮೈನಸ್ 1 ಆಗ್ತದೆ. ಸೊ ಇದನ್ನು ಫ್ಯಾಕ್ಟರೈಸ್ ಮಾಡಿದಾಗ ಎಕ್ಸ್ ಮೈನಸ್ 3 ಒಂದು ಬರ್ತದೆ, ಇನ್ನೊಂದು ಎಕ್ಸ್ ಮೈನಸ್ 1 ಒಂದು ಬರ್ತದೆ. ಸೊ ಇದರಲ್ಲಿ ಎಚ್ ಎಫ್ ಕಾಮನ್ ಏನದ ಇಲ್ಲಿ ಎಕ್ಸ್ ಮೈನಸ್ 3 ಅದ. ಸೊ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಎಲ್ ಸಿ ಎಮ್ ಅಪ್ಪ ಇದೊಂದದ. ಸೊ ಇದರಲ್ಲಿ ಈ ಥರ ಪ್ರಾಡಕ್ಟ್ಗಳು ಏನು ಬರ್ತಾವಂದ್ರೆ ಇದು ಇಂಟು ಮಾಡಿದಾಗ 6 ಬರಬೇಕು, ಅವು ಎರಡು ಸಂಖ್ಯೆನ ಕೂಡಿಸಿದಾಗ 5 ಬರ್ಬೇಕಂದ್ರೆ ಇಲ್ಲಿ ಎಕ್ಸ್ ಪ್ಲಸ್ 3 ಒಂದು ಆಗ್ತದೆ,
ಇನ್ನೊಂದು ಎಕ್ಸ್ ಪ್ಲಸ್ 2 ಒಂದು ಆಗ್ತದೆ. ಸೊ ಇದನ್ನು ಇಂಟು ಮಾಡಿದಾಗ ಇದೇ ಬರ್ತದೆ. ನೆಕ್ಸ್ಟ್ ಈ ಕಡೆ ಏನೈತಿ ಎಕ್ಸ್ ಪ್ಲಸ್ 5 ಒಂದು ಬರ್ತದೆ, ಇನ್ನೊಂದು ಎಕ್ಸ್ ಪ್ಲಸ್ 2 ಒಂದು ಬರ್ತದೆ. ಸೊ 5 ಆಡಲಿ 10 ಆಗ್ತದೆ. 5 ಮತ್ತು 2 ಕೂಡಿಸಿದಾಗ 7 ಬರ್ತದೆ. ಸೊ ಅದೇ ರೀತಿ 3 ಆಡಲಿ 6 ಆಗ್ತದೆ, 3 ಮತ್ತು 2 ಕೂಡಿಸಿದಾಗ 5 ಆಗ್ತದೆ. ಸೊ ಇದರಲ್ಲಿ ಮತ್ತು ಇದರಲ್ಲಿ ಏನೈತಿ ಎಲ್ ಸಿ ಎಮನ್ನು ನೋಡಿದಾಗ ಸೊ ಎಕ್ಸ್ ಪ್ಲಸ್ 2 ಏನೈತಿ ಎರಡು ತ್ರೋಗ ಕಾಮನ್ ಐತಿ. ನೆಕ್ಸ್ಟ್ ಎಕ್ಸ್ ಪ್ಲಸ್ 3 ಒಂದು, ಎಕ್ಸ್ ಪ್ಲಸ್ 5 ಒಂದು. ಸೊ ಟೋಟಲ ಇವು 3 ಪ್ರಾಡಕ್ಟ್ಗಳು ಬರ್ತಾವೆ. ಸೊ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ ಇದು 4 ಸ್ಕ್ವೇರ್ ಆಗುತ್ತೆ. ಸೊ ಇದು ಎಕ್ಸ್ ಕ್ಯೂಬ್ ಮೈನಸ್ 4 ಕ್ಯೂಬ್ ಆಗುತ್ತೆ. ಸೊ ಇದರ ಒಂದು ವ್ಯಾಲ್ಯೂ ಏನಾಗುತ್ತೆ ಎಕ್ಸ್ ಮೈನಸ್ 4 ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 4x ಪ್ಲಸ್ 16 ಆಗುತ್ತೆ. ಈ ಥರದ ಎಕ್ಸ್ ಪ್ಲಸ್ 4 ಒಂದು, ಇನ್ನೊಂದು ಎಕ್ಸ್ ಮೈನಸ್ 4 ಒಂದು. ಸೊ ಇಲ್ಲಿ ಎಚ್ ಎಫ್ ಕೇಳಿದಾಗ ಇದರಲ್ಲಿ ಮತ್ತು ಇದರಲ್ಲಿ ಕಾಮನ್ ಏನಂದ್ರೆ ಇಲ್ಲಿ ಎಕ್ಸ್ ಮೈನಸ್ 4, ಇಲ್ಲಿಯೂ ಎಕ್ಸ್ ಮೈನಸ್ 4. ಸೊ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 7x ಪ್ಲಸ್ 12 ಅದ. ಇಲ್ಲಿ ಎರಡು ಸಂಖ್ಯೆನ ಇಂಟು ಮಾಡಿದಾಗ 12 ಬರಬೇಕು, ಅವ ಎರಡು ಸಂಖ್ಯೆನ ಕೂಡಿಸಿದಾಗ 7 ಬರಬೇಕು. ಅಂಥ ಸಂಖ್ಯೆಗಳು ಯಾವ ಅಂದ್ರೆ -7 ಬರ್ಬೇಕಂದ್ರೆ ಇಲ್ಲಿ ಎಕ್ಸ್ ಮೈನಸ್ 4, ಇನ್ನೊಂದು ಎಕ್ಸ್ ಮೈನಸ್ 3. ಸೊ ಇಲ್ಲಿ -3 ಇಂಟು -4 ಮಾಡಿದಾಗ ನಮ್ಗೆ ಪ್ಲಸ್ 12 ಬರ್ತದೆ. ಸೊ ಅದೇ ರೀತಿ -4 -3 ಕೂಡಿಸಿದಾಗ ನಮ್ಗೆ 7 ಇಲ್ಲಿ ಬರ್ತದೆ. ಸೊ ಅದೇ ರೀತಿ ಈಚ್ ಕಡೆ ನೋಡಿದಾಗ ಎರಡು ಸಂಖ್ಯೆನ ಕೂಡಿಸಿದಾಗ 8 ಬರಬೇಕು, ಎರಡು ಸಂಖ್ಯೆನ ಇಂಟು ಮಾಡಿದಾಗ 15 ಬರಬೇಕು. ಆ ಸಂಖ್ಯೆಗಳು ಯಾವ ಅಂದ್ರೆ ಎಕ್ಸ್ ಮೈನಸ್ 5 ಒಂದು, ಎಕ್ಸ್ ಮೈನಸ್ 3 ಒಂದು. ಸೊ -3 ಮತ್ತು -5 ಕೂಡಿಸಿದಾಗ -8 ಬರ್ತದೆ. -5 -3 ಇಂಟು ಮಾಡಿದಾಗ 15 ಆಗ್ತದೆ. ಸೊ ಈ ಒಂದು ಪ್ರಾಡಕ್ಟು ಈ ಒಂದು ಪ್ರಾಡಕ್ಟ್ದಲ್ಲಿ ಎರಡರಲ್ಲಿ ನೋಡಿದಾಗ ಸೊ ಇಲ್ಲಿ ಎಲ್ ಸಿ ಎಮ್ ಕೇಳಿದಾರು. ಎಲ್ ಸಿ ಎಮ್ ಅಂದ್ರೆ ಈ ಕೊಟ್ಟಿರುವಂಥ ಎಲ್ಲ ಪ್ರಾಡಕ್ಟ್ಗಳು ಬರಬೇಕು. ಹಾಗಾಗಿ ಇಲ್ಲಿ ಎಕ್ಸ್ ಮೈನಸ್ 3 ಒಂದದ, ನೆಕ್ಸ್ಟ್ ಎಕ್ಸ್ ಮೈನಸ್ 4 ಒಂದು, ನೆಕ್ಸ್ಟ್ ಎಕ್ಸ್ ಮೈನಸ್ 5 ಒಂದು. ಸೊ ಟೋಟಲ್ ಇವು 3 ಬರ್ತಾವೆ. ಸೊ ಆಪ್ಷನ್ಗಳನ್ನ ನೋಡಿದಾಗ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ದ ಎಚ್ ಎಫ್ ಆಫ್ ಎಕ್ಸ್ ಕ್ಯೂಬ್ ಪ್ಲಸ್ 8 ಅದ, ಇನ್ನೊಂದು ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 4 ಅದ. ಸೊ ಎಕ್ಸ್ ಕ್ಯೂಬ್ ಪ್ಲಸ್ 8 ನಾವು ಎಕ್ಸ್ ಕ್ಯೂಬ್ ಪ್ಲಸ್ 2 ಕ್ಯೂಬ್ ಅಂತ ಬರಿಬೋದು. ನೆಕ್ಸ್ಟ್ ಇದನ್ನು ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ 2 ಅಂತ ನಾವು ಇದನ್ನು ಬರಿಬೋದು. ನೆಕ್ಸ್ಟ್ ಇದನ್ನು ಕ್ಯೂಬನ್ನು ಅಪ್ಲೈ ಮಾಡಿದಾಗ ಎ ಕ್ಯೂ ಪ್ಲಸ್ ಬಿ ಕ್ಯೂ ಫಾರ್ಮುಲಾ ಅಪ್ಲೈ ಮಾಡಿದಾಗ ಇಲ್ಲಿ ಏನಾಗುತ್ತೆ ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 4 ಆಗುತ್ತೆ. ನೆಕ್ಸ್ಟ್ ಇದೊಂದು. ಸೊ ಇದರಲ್ಲಿ ಎಚ್ ಶೇಪ್ ಅಂದ್ರೆ ಕಾಮನ್ ಏನದ ಇಲ್ಲಿ ಎಕ್ಸ್ ಪ್ಲಸ್ 2 ಅದ, ಇಲ್ಲೂ ಎಕ್ಸ್ ಪ್ಲಸ್ 2 ಅದ. ಸೊ ಹಾಗಾಗಿ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿ ನೋಡ್ಬೋದು ಇವೆರಡು ತ್ರೋಗ ಇಲ್ಲಿ ಏನಾಗುತ್ತೆ ಇದನ್ನು ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಅಂತನೂ ಆಗುತ್ತೆ. ಬಟ್ ಇಲ್ಲಿ ನಾವು ಕಾಮನ್ ಎರಡು ತ್ರೋಗ್ ಇದ್ದಿದ್ದನ್ನು ತೊಗೋಬೇಕು. ಹಾಗಾಗಿ ಎಕ್ಸ್ ಪ್ಲಸ್ 2 ಅಂತನ ಇಲ್ಲಿ ಆಗ್ತದೆ. ನೆಕ್ಸ್ಟ್ ಸೊ ಎಲ್ ಸಿ ಎಮ್ ಅಪ್ಪ. ಸೊ ಈ ಥರ ಇಲ್ಲಿ ಕಾಮನ್ ಪ್ರಾಡಕ್ಟ್ಗಳು ಏನು ಬರ್ತಾವಂದ್ರೆ ಸೊ ಇಂಟು ಅಥವಾ ಇಂಟು ಮಾಡಿದಾಗ 2 ಬರಬೇಕು, ಅವ ಎರಡು ಸಂಖ್ಯೆ ಕೂಡಿಸಿದಾಗ 3 ಬರ್ಬೇಕಂದ್ರೆ ಇಲ್ಲಿ ಎಕ್ಸ್ ಮೈನಸ್ 2 ಎಕ್ಸ್ ಮೈನಸ್ 1. ಸೊ ಇದೊಂದು. ನೆಕ್ಸ್ಟ್ ಈ ಕಡೆ ಏನಾಗುತ್ತೆ ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಮೈನಸ್ 2. ಸೊ ಇದಾಗುತ್ತೆ. ನೆಕ್ಸ್ಟ್ ಇಲ್ಲಿ ಎಲ್ ಸಿ ಎಮ್ ಕೇಳಿದಾರು. ಸೊ ಇದು ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಎಲ್ ಸಿ ಎಮ್ ಕೇಳಿದಾಗ ಇದು ಎಕ್ಸ್ ಮೈನಸ್ 2 ಇಲ್ಲೂ ಎಕ್ಸ್ ಮೈನಸ್ 2 ಇಲ್ಲೂ ಎಕ್ಸ್ ಮೈನಸ್ 2 ಅದ. ಸೊ ಹಾಗಾಗಿ ಎಕ್ಸ್ ಮೈನಸ್ 2 ನೆಕ್ಸ್ಟ್ ಪವರ್ ಜಾಸ್ತಿ ಇರೋದು ಸ್ಕ್ವೇರ್ ಅದ. ನೆಕ್ಸ್ಟ್ ಇಲ್ಲಿ ಏನು ಉಳಿತು ಎಕ್ಸ್ ಮೈನಸ್ 1 ಒಂದು ಇಲ್ಲಿ ಉಳಿತು. ಸೊ ಹಾಗಾಗಿ ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಇಂಟು ಎಕ್ಸ್ ಮೈನಸ್ 1 ಆಗುತ್ತೆ.
ಸೊ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಎಲ್ ಸಿ ಎಮ್ ಅಂತ ಕೇಳಿದರು, ಹಾಗಾಗಿ ಎಲ್ಲ ಪ್ರಾಡಕ್ಟ್ಗಳು ಇಲ್ಲಿ ಬರಬೇಕಾಗಿರ್ತದೆ. ಸೊ ಆಪ್ಷನ್ ಎ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಎಚ್ ಸಿ ಎಫ್ ಕೇಳಿದರು. ಸೊ ಎಚ್ ಸಿ ಎಫ್ x⁴ ಮೈನಸ್ y⁴ ಅದ, ಈ ಕಡೆ x² + y² ಅದ. ಸೊ ಇದನ್ನು ನಾವು ಯಾವ ರೀತಿ ಬರಿಬೋದು ಅಂದರೆ x² ಮೈನಸ್ y² ಸೊ ಇಲ್ಲಿ a² ಮೈನಸ್ b² ರೂಪದಾಗ ಬಂತು. ಸೊ ಇಲ್ಲಿ ಎ ಅಂದ್ರೆ ಏನಾಗುತ್ತೆ x² ಆಗುತ್ತೆ. ಸೊ ಹಾಗಾಗಿ a² ಪ್ಲಸ್ a ಇಂಟು ಬಿ ಅಂದಾಗ x² ಇಂಟು ಪ್ಲಸ್ y² ಆಗುತ್ತೆ. ನೆಕ್ಸ್ಟ್ ಇಲ್ಲಿ x² ಮೈನಸ್ y² ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಏನೋ ಉಳಿದದ x² ಪ್ಲಸ್ y² ಅದ. ಸೊ ಇದನ್ನು ನಾವು ಇಲ್ಲಿ ಎಚ್ ಎಫ್ ಕೇಳಿದಾಗ ಸೊ ಇದರಲ್ಲಿ ಮತ್ತು ಇದರಲ್ಲಿ ಕಾಮನ್ ಏನದ ಇಲ್ಲಿ x² ಪ್ಲಸ್ y² ಅದ. ಸೊ ಹಾಗಾಗಿ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. x² ಪ್ಲಸ್ y² ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಸೊ ಇಲ್ಲಿ ಏನು ಅಪ್ಲೈ ಆಗ್ತದೆ a² ಮೈನಸ್ b² ಫಾರ್ಮುಲಾ ಹಾಕ್ರಿ. ನೆಕ್ಸ್ಟ್ ಇಲ್ಲಿ a³ ಮೈನಸ್ b³ ಫಾರ್ಮುಲಾ ಹಾಕ್ರಿ. ಸೊ ಇದನ್ನು ಹಾಕಿದಾಗ ಆನ್ಸರ ಎಲ್ ಸಿ ಎಮ್ ಅಂತ ಕೇಳಿದರು. ಎಲ್ ಸಿ ಎಮ್ ಅಂತ ಕೇಳಿದಾಗ ಸೊ ಟೋಟಲ ಎಲ್ಲ ಪ್ರಾಡಕ್ಟ್ಗಳು ಬರ್ಬೇಕಂದಾಗ ಇದು ಆನ್ಸರ ಕರೆಕ್ಟ್ ಆಗ್ತದೆ. ಸೊ ನೀವು ಅದನ್ನ ಚೆಕ್ ಮಾಡಿ ನೋಡ್ಬೋದು. ಸೊ ನೆಕ್ಸ್ಟ್ ಇದು 19ನೇ ಆನ್ಸರನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ ಏನಾಗುತ್ತೆ ಅಂತ. ನೆಕ್ಸ್ಟ್ ಅದೇ ರೀತಿ 20ದ್ದು ಆನ್ಸರನ್ನು ತಿಳಿಸ್ರಿ. ಸೊ ನಿಮ್ಗೆ ಆನ್ಸರ ಗೊತ್ತಾಗಲಿಲ್ಲ ಅಂದರೆ ಏನೈತಿ ನಾ ಇವುಗಳ ಆನ್ಸರನ್ನು ಪಿನ್ ಕೂಡ ಮಾಡಿರ್ತೀನಿ. ಸೊ ಅದನ್ನು ನೀವು ನೋಡ್ಬೋದು. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.